ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಕ್ಯಾನ್ವಾ ಆ್ಯಪಲ್ಲಿ ಈ ಪೋಲ್ಸ್ಗಳನ್ನು ಮತ್ತು ಕ್ವಿಜಸ್ಗಳನ್ನು ಹೇಗೆ ಮಾಡಬೇಕು ಮಕ್ಕಳಿಗೋಸ್ಕರ ಅನ್ನೋದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಪ್ಲೇಸ್ಟೋರಲ್ಲಿ ಹೋಗಿ ಕ್ಯಾನ್ವಾ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ರೈಟ್ ಸೈಡಲ್ಲಿ ನಿಮ್ಮ ಇಮೇಲ್ ಐ ಡಿನೋ ಅಥವಾ ಗೂಗಲ್ ಅಕೌಂಟ್ನ ಹಾಕಿ ಅಥವಾ ಮೊಬೈಲ್ ನಂಬರನ್ನು ಹಾಕಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಟ್ ಆದಮೇಲೆ ಈ ಥರ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ, ಪೋಸ್ಟರ್ ಇರುತ್ತೆ, ಯುವರ್ ಸ್ಟೋರಿ ಇರುತ್ತೆ, ಎಜುಕೇಷನ್ ಇರುತ್ತೆ, ಸೋಷಿಯಲ್ ಮೀಡಿಯಾ ಇರುತ್ತೆ, ವಿಡಿಯೋ ಇರುತ್ತೆ, ಪ್ರೆಸೆಂಟೇಷನ್ ಇರುತ್ತೆ. ಈ ಥರ ಅನೇಕ ಮಾಹಿತಿಗಳು ಇದರಲ್ಲಿ ಇರುತ್ತೆ. ನೀವೇನು ಮಾಡಬೇಕು ಅಂದರೆ ಪ್ರೆಸೆಂಟೇಷನನ್ನು ಆಯ್ಕೆ ಮಾಡ್ಕೋಬೇಕು. ಪ್ರೆಸೆಂಟೇಷನ್ ಆಯ್ಕೆ ಮಾಡ್ಕೊಂಡ ನಂತರ ನಿಮ್ಮ ಎಡಭಾಗದಲ್ಲಿ ಕೆಲವೊಂದು ಆಪ್ಷನ್ಸ್ಗಳು ಬರುತ್ತೆ. ಡಿಸೈನ್ ಅಂತ ಹೇಳಿ ಬರುತ್ತೆ, ಎಲಿಮೆಂಟ್ಸ್ ಅಂತ ಹೇಳಿ ಬರುತ್ತೆ, ಟೆಕ್ಸ್ಟ್ ಬರುತ್ತೆ, ಗ್ಯಾಲರಿ ಬರುತ್ತೆ, ಅಪ್ಲೋಡ್ ಟೂಲ್, ಪ್ರೊಜೆಕ್ಟ್ ಈ ಥರ ಬರ್ತಾ ಇರುತ್ತೆ. ನೀವೇನು ಮಾಡಬೇಕಂದ್ರೆ ಎಲಿಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಎಲಿಮೆಂಟ್ಸನ್ನು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂಡ ನಂತರ ಕೆಳಗಡೆ ಪೋಲ್ಸ್ ಆ್ಯಂಡ್ ಕ್ವಿಜಸ್ ಅಂಥೇಳಿ ಬರುತ್ತೆ. ನೋಡಬೇಕು, ಸೇಪು ಗ್ರಾಫಿಕ್ಸ್ ಆದಮೇಲೆ ಪೋಲ್ಸ್ ಆ್ಯಂಡ್ ಕ್ವಿಜಸ್ ಅಂತೇಳಿ ಬರುತ್ತೆ. ಇದನ್ನು ನಾನು ಆಯ್ಕೆ ಮಾಡ್ಕೋತೀನಿ. ಮೊದಲನೇದು ಆಯ್ಕೆ ಮಾಡ್ಕೊಂಡ ನಂತರ ಅದು ನಿಮ್ಮ ಸ್ಕ್ರೀನ್ ಮೇಲೆ ಈ ಥರ ಬರುತ್ತೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ನೀವು ಡ್ರ್ಯಾಗ್ ಮಾಡೋ ಮುಖಾಂತರ ಅದನ್ನು ಸೈಜ್ನ ರೀಸೈಜ್ ಮಾಡ್ಕೋಬೋದು. ನೋಡಿ, ಈ ಥರ ನಾನು ರೀಸೈಜ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲೆ ಕೆಲವೊಂದು ಆಪ್ಷನ್ಸ್ ಬರುತ್ತೆ. ಎಡಿಟು, ರೆಸ್ಪಾನ್ಸು, ಅನಿಮೇಟು, ಪೊಸಿಷನ್ ಅಂತೇಳಿ. ಇವಾಗ ನಾನೇನು ಮಾಡಬೇಕು, ಎಡಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಎಡಿಟ್ನ ಕ್ಲಿಕ್ ಮಾಡ್ಕೊಂಡ ನಂತರ ಇವಾಗ ನೀವಿಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ, ನಿಮ್ಮ ಕ್ವಶನನ್ನು ನೀವು ಟೈಪ್ ಮಾಡ್ಬೋದು. ಕ್ವಶನ್ನ ಟೈಪ್ ಮಾಡ್ಕೊಳ್ಳಿ. ನಾನು ಕ್ವಶನ್ ಟೈಪ್ ಮಾಡ್ಕೋತೀನಿ. ಸುಮ್ಮನೆ ಜಸ್ಟ್ ಹಾಗೆ ಎಕ್ಸಾಂಪಲ್ಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ಅಂಥೇಳಿ. ಮುಖ್ಯಮಂತ್ರಿಗಳು. ಈಗ ಆಪ್ಷನ್ನಲ್ಲಿ ಯಡಿಯೂರಪ್ಪ, ಈಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ರೈಟ್ ಮಾರ್ಕ್ ಇದೆ ಅಂತಂದರೆ ನಿಮ್ಮ ಆನ್ಸರ್ ಯಾವುದರಲ್ಲಿ ಇರುತ್ತೆ, 2ರಲ್ಲಿ ಇರುತ್ತೆ. ನೀವು ಇದನ್ನು ಬೇಕಿದ್ದರೂ ಕೂಡ ಇದನ್ನು ಚೇಂಜ್ ಮಾಡ್ಕೋಬೋದು. ಮೂವ್ ಅಪ್ ಮಾಡಿದರೆ 1ನೇದಕ್ಕೆ ಬರುತ್ತೆ, ಡೌನ್ ಮಾಡಿದರೆ ಕೆಳಗಡೆ ಬರುತ್ತೆ. ಈ ಥರ ನೀವು ಇದನ್ನು ಚೇಂಜ್ ಮಾಡ್ಕೋಬೋದು. 2ನೇ ಆಪ್ಷನು. ಸಿದ್ದರಾಮಯ್ಯ. ಆಪ್ಷನ್ 3ರಲ್ಲಿ ಡಿ ಕೆ ಶಿವಕುಮಾರ್.
DK ಶಿವಕುಮಾರ್. ಮತ್ತು ಆಪ್ಷನ್ 4ರಲ್ಲಿ ಆಪ್ಷನ್ 4 ನರೇಂದ್ರ ಮೋದಿ. ಈ ಥರ ನೀವು ಆಪ್ಷನ್ಗಳನ್ನು ಹಾಕೋಬೋದು. ಹಾಕೊಂಡ ನಂತರ ನೆಕ್ಸ್ಟ್ ಇನ್ನೊಂದು ಸ್ಲೈಡ್ ಬೇಕು ಅಂತಂದರೆ ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೆ ಸೇಮ್ ಪೋಲ್ಸ್ ಮತ್ತು ಕ್ಯೂಸಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವುದು ಪೋಲ್ ಬೇಕೋ ಅದನ್ನು ಆಯ್ಕೆ ಮಾಡ್ಕೋಬೋದು. ಹೀಗೆ ನೀವು ಇದನ್ನು ಡ್ರ್ಯಾಗ್ ಮಾಡಿಕೊಂಡು ಸೇಮ್ ಮತ್ತು ಆ್ಯಸ್ ಇಟ್ ಈಸ್ ಪ್ರೊಸೀಜರ್ನ ನೀವು ಫಾಲೋ ಮಾಡ್ಬೋದು. ಮತ್ತು ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಪ್ರಶ್ನೆ ಬೇಕೋ ಆ ಪ್ರಶ್ನೆನ ಹಾಕ್ಕೊಂಡು ಇಲ್ಲಿ ನಿಮ್ಮ ಆನ್ಸರ್ ಎಲ್ಲಿ ಬೇಕಲ್ವಾ ಅಲ್ಲಿ ನೀವು ಅದನ್ನು ಮೂವ್ ಮಾಡ್ಕೋಬೋದು. ಮೇಲೆ ಬೇಕಿದ್ದರೆ ಮೇಲೆ, ಫಸ್ಟದಕ್ಕೆ ಬೇಕಾದರೆ ಫಸ್ಟು, ಸೆಕೆಂಡ್ ಬೇಕಿದ್ದರೆ ಸೆಕೆಂಡು, ಈ ಥರ ನೀವು ಕ್ಯೂಸನ್ನು ಮಾಡಿ ಮಕ್ಕಳಿಗೆ ತೋರಿಸ್ಬೋದು. ಎಲ್ಲನೂ ರೆಡಿ ಮಾಡಿದ ನಂತರ ನೀವೇನು ಮಾಡಿ ಅಂದರೆ ಈ ರೈಟ್ ಸೈಡಲ್ಲಿ ಶೇರ್ ಅಂತ ಹೇಳಿರುತ್ತೆ, ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ಡೌನ್ಲೋಡ್ ಅಂತ ಹೇಳಿರುತ್ತೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗಿದು ವಿಡಿಯೋ ರೂಪದಲ್ಲಿ ಬೇಕಿದ್ದರೆ ವಿಡಿಯೋ ರೂಪದಲ್ಲಿ, ಇಲ್ಲಾಂದರೆ PNG ರೂಪದಲ್ಲಿ ಬೇಕಾದರೆ PNG, PDF ರೂಪದಲ್ಲಿ ಬೇಕಾದರೆ PDF, ಈ ಥರ ನಿಮ್ಗೆ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗ್ತಾಯಿದೆ. ಈ ಥರ ನೀವೇನು ಮಾಡ್ಬೋದು ಅಂದರೆ ವಿದ್ಯಾರ್ಥಿಗಳಿಗೆ ಕ್ಯೂಸ್ಗಳನ್ನು ಮಾಡಿ ಅವರಲ್ಲಿ ಕಲಿಕೆ ಬಗ್ಗೆ ಆಸಕ್ತಿಯನ್ನು ಮೂಡಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.